ಶೇಮ್. ಜೈಲಲ್ಲಿ ಮೊಬೈಲ್ ಕೊಡೋರು ನೀವೇ, ವಿಡಿಯೋ ಮಾಡೋರು ನೀವೇ, ಆ ವಿಡಿಯೋನ ರಿಲೀಸ್ ಮಾಡಿಸೋರು ನೀವೇನೇನೆ. ಇದು ಅಶೋಕ್ ಅವರ ಮಾತು. ಇದೆಲ್ಲವೂ ಕೂಡ ಜೈಲಿನ ಅಧಿಕಾರಿಗಳೇ ಸೇರ್ಕೊಂಡು ಮಾಡುವಂಥ ಸ್ಕೀಮ್. ದರ್ಶನ್ ಸಿಗರೇಟ್ ಸೇದಿದ್ರು ಅಂತ ನೀವು ಸುಪ್ರೀಂ ಕೋರ್ಟಿಗೆ ಹೋದ್ರಲ್ಲ, ಅವರ ಜಾಮೀನನ್ನು ರದ್ದು ಮಾಡಿಸಿದಿರಲ್ಲ, ಇದಕ್ಕೆ ನೀವೇನು ಹೇಳ್ತೀರಿ? ಈಗ ಎಲ್ಲಿಗೆ ಹೋಗ್ತೀರಿ? ಇದ್ರ ಜವಾಬ್ದಾರಿ ನಿಮ್ಮದೇನೇ. ವಿಡಿಯೋ ಮಾಡಿಸಿದ್ದು ನೀವೇ, ರಿಲೀಸ್ ಮಾಡಿಸಿದ್ದು ನೀವೇ ಅಂತಾರೆ ಅಶೋಕ್. ಮತ್ತೆ ಮಾಡಿಸೋದು ನೀವೇ, ಅಲ್ಲಿಂದ ಫೋಟೋ ತೆಗೆದು ಆಚೆ ಬರೋದು ನಿಮ್ಮದೇ ಸ್ಕೀಮು. ಒಳ್ಳೆ ಸ್ಕೀಮು. ಎರಡು ಗ್ಯಾಂಗ್ ಐತೆ ಅಲ್ಲಿ ಜೈಲಲ್ಲೇ. ಎರಡು ಪಾರ್ಟಿ, ಒಂದು ಸಪ್ಲೈ ಮಾಡೋ ಪಾರ್ಟಿ, ಇನ್ನೊಂದು ಫೋಟೋ ಮಾಡೋ ಪಾರ್ಟಿ. ದರ್ಶನ್ ಒಂದು ಸಿಗರೇಟ್ ಸೇದಿದ್ದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಹೊಟ್ಟೋದ್ರಲ್ಲಪ್ಪ ನೀವು. ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ವರೆಗೂ. ನಾನು ಬೆಂಬಲ ಮಾಡಲ್ಲ ಯಾರಿಗೂ, ತಪ್ಪೇ ಯಾರು ಮಾಡಿದ್ರು. ದರ್ಶನ್ ಸಿಗರೇಟ್ ಸೇದಿದ್ದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ, ಇವ್ರಿಗೇನು ಮಾಡ್ತೀರಾ? ಈಗ ಇವ್ರಿಗೇನು ಮಾಡ್ತೀರಾ ಹೇಳ್ರಿ? ಹೋಗ್ತೀರಾ ಸುಪ್ರೀಂ ಕೋರ್ಟ್ಗೆ? ಧೈರ್ಯ ಇದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ. ಇಷ್ಟೊಂದು ಅನಾಹುತ ಆಗಿದೆಯಲ್ಲ, ಮತ್ತೆ ಮಾಡಿಸೋದು ನೀವೇ ಅಲ್ಲಿಂದ. ಇನ್ನು ಕುಮಾರಸ್ವಾಮಿ ಇನ್ನೊಂದು ಹೆಜ್ಜೆಯನ್ನು ಮುಂದಕ್ಕಿಟ್ಟು ಮಾತಾಡಿದ್ದಾರೆ. ಈ ವಿಧಾನಸೌಧದಲ್ಲೂ ಕೂಡ ಭಯೋತ್ಪಾದಕರಿದ್ದಾರೆ ಅಂತಾರೆ. ಟೆರರಿಸ್ಟ್ಗಳನ್ನು ಅಲ್ಲಿ ಇಲ್ಲಿ ಹುಡುಕೋದು ಬೇಡ, ವಿಧಾನಸೌಧದಲ್ಲೇ ಇದ್ದಾರೆ ಅಂತ ಕುಮಾರಸ್ವಾಮಿ ದೊಡ್ಡ ಬಾಂಬ್ ಹಾಕಿದ್ದಾರೆ. ಯಾರು ಅಂತ ಕೇಳಿದ್ದಕ್ಕೆ ಟೆರರಿಸ್ಟ್ ಯಾರು ಅನ್ನೋದು ನನಗಿಂತ ನಿಮಗೇ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮಗೆ ಮಾತ್ರ ಅಲ್ಲ, ಜನರಿಗೂ ಕೂಡ ಗೊತ್ತಿದೆ. ಹೊರಗಡೆ ಇರುವಂಥ ಟೆರರಿಸ್ಟ್ಗಳಿಗಿಂತ ಡೇಂಜರ್ ಒಳಗಡೆ ಇರುವಂಥ ಟೆರರಿಸ್ಟ್ಗಳು. ಅಧಿಕಾರಿಗಳ ನಡುವೆನೇ ರಾಜಕಾರಣ ನಡೀತಾ ಇದೆ. ಗೃಹ ಸಚಿವರು ನೋಡಿದ್ರೆ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಏನು ತನಿಖೆ ಮಾಡ್ತಾರೆ ಅವರು? ಏನು ತನಿಖೆ ಮಾಡ್ತಾರೆ? ತನಿಖೆ ಮಾಡಿ ಏನು ಮಾಡೋದಿದೆ? ಇದು ಕುಮಾರಸ್ವಾಮಿ ಅವರ ಪ್ರಶ್ನೆ. ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳಿಗೂ ಅಲ್ಲಿ ಪರಪ್ನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಳಿಗೂ ವ್ಯತ್ಯಾಸ ಇದೆ. ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳು ಯಾರು ಅಂತಕ್ಕಂಥ ಬಹುಶಃ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು. ಜನವೂ ಮಾತಾಡ್ತಾರೆ. ಆ ಟೆರರಿಸ್ಟ್ಗಳಂದ್ರೂ ಭಯನೂ ಬೀಳ್ತಾರೆ. ಅದರಿಂದ ಅಲ್ಲಿ ಪರಪ್ನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಿಂತಲೂ ಇವ್ರು ಇನ್ನೂ ಡೇಂಜರ್ ಅವರೇ. ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳಿಗೂ ಅಲ್ಲಿ ಪರಪ್ನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಳಿಗೂ ವ್ಯತ್ಯಾಸ ಇದೆ. ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳು ಯಾರು ಅಂತಕ್ಕಂಥ ಬಹುಶಃ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು. ಜನವೂ ಮಾತಾಡ್ತಾರೆ. ಆ ಟೆರರಿಸ್ಟ್ಗಳಂದ್ರೂ ಭಯನೂ ಬೀಳ್ತಾರೆ. ಅದರಿಂದ ಅಲ್ಲಿ ಪರಪ್ನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಿಂತಲೂ ಇವ್ರು ಇನ್ನೂ ಡೇಂಜರ್ ಅವರೇ. ಸೊ ಇದು ಕುಮಾರಸ್ವಾಮಿ ಅವರ ಮಾತು. ಹೊರಗಡೆ ಇರುವಂಥ ಟೆರರಿಸ್ಟ್ಗಳ್ಯಾರು, ಒಳಗಡೆ ಇರುವಂಥ ಟೆರರಿಸ್ಟ್ಗಳ್ಯಾರು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಪರಪ್ಪನ ಅಗ್ರಹಾರದಲ್ಲಿದ್ದಾರಲ್ಲ ಆ ಟೆರರಿಸ್ಟ್ಗಳಿಗಿಂತ ವಿಧಾನಸೌಧದಲ್ಲಿರುವಂಥ ಟೆರರಿಸ್ಟ್ಗಳು ವೆರಿ ಡೇಂಜರಸ್. ಇದು ಅವ್ರು ಯಾರು ಅಂತ ನಾವೇನು ಬಾಯಿ ಬಿಟ್ಟು ಹೇಳೋದಿಲ್ಲ. ನಮಗೂ ಗೊತ್ತು, ನಿಮಗೂ ಗೊತ್ತು, ಜನರಿಗೆ ತುಂಬ ಚೆನ್ನಾಗಿ ಗೊತ್ತು. ಇದು ಕುಮಾರಸ್ವಾಮಿ ಅವರ ಮಾತು. ಸೊ ಈ ವಿಧಾನಸೌಧದಲ್ಲಿರುವಂಥ ಟೆರರಿಸ್ಟ್ಗಳಿದಾರಲ್ಲ ಅವ್ರ ಬಗ್ಗೆ ನಾವು ಭಾಳ ಹುಷಾರಾಗಿರಬೇಕು. ಇನ್ನು ಅಧಿಕಾರಿಗಳ ನಡುವೆನೇ ದೊಡ್ಡ ಪಾಲಿಟಿಕ್ಸ್ ಇದೆ. ಏನು ತನಿಖೆ ಮಾಡ್ತಾರೆ? ಯಾವ ತನಿಖೆ ಮಾಡ್ತಾರೆ? ಏನು ವರದಿ ಕೊಡ್ತಾರೆ ಅಂತ ಕೇಳ್ತಾರೆ ಕುಮಾರಸ್ವಾಮಿ. ನೀವು ಹಿಂಗೆ ಟೆರರಿಸ್ಟ್ಗಳಿವೆ ಅಂತಂದ್ರೆ ಏನು ಅರ್ಥ ಅಂತ ಕೇಳಿದ್ದಾರೆ ಸಂತೋಷ್ ಲಾಡ್. ನಿಮ್ಮ ಮಾತಿನ ಅರ್ಥ ಏನು? ಸಂತೋಷ್ ಲಾಡ್ ಕೇಳಿರುವಂಥ ಪ್ರಶ್ನೆ ಇದು. ಕುಮಾರಸ್ವಾಮಿ ಅವರು ವಿಧಾನಸೌಧದಲ್ಲೇ ಟೆರರಿಸ್ಟ್ಗಳಿದ್ದಾರೆ ಅಂತಂದ್ರಲ್ಲ, ಅದಕ್ಕೆ ಸಂತೋಷ್ ಲಾಡ್ ಬೇಸರ ಮಾಡ್ಕೊಂಡಿದ್ದಾರೆ. ನಿಮ್ಮ ಮಾತಿನ ಅರ್ಥ ಏನು ಹೇಳಿ ಅಂತ ಕೇಳಿದ್ದಾರೆ. ಮತ್ತೆ ಅವ್ರು ಈ ತರ ಮಾತಾಡಿದ್ರೆ ಏನ್ ಮಾತಾಡೋದು? ಈಗ ಮಾತಾಡಿದ್ರೆ ಏನ್ ಮಾತಾಡಬೇಕು? ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದಾರೆ ಅಂತ ಏನ್ ಅರ್ಥ ಹೇಳಿ? ಮತ್ತೆ ಅವ್ರು ಟೆರರಿಸ್ಟ್ ಇದಾರೆ ಅಂತ ಮತ್ತೆ ಅವ್ರು ಹಿಡಿಬೇಕಲ್ಲ, ಕುಮಾರಸ್ವಾಮಿ ಹಿಡಿಬೇಕಲ್ಲ. ಟೆರರಿಸ್ಟ್ ಇದಾರೆ ಮತ್ತೆ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ? ಕುಮಾರಣ್ಣ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ? ಮತ್ತೆ ಟೆರರಿಸ್ಟ್ ಇದ್ರೆ ಹಿಡಿಬೇಕಲ್ಲ ಅವರು. ಕೇಂದ್ರ ಸರ್ಕಾರ ಅವ್ರ ಕೈಗೈತಲ್ಲ. ಸ್ವತಃ ಅವ್ರಿಗೆ ಅಷ್ಟು ಐಡಿಯಾ ಇದ್ದಾರೆ ಯಾರು ಟೆರರಿಸ್ಟ್ ಇದ್ದಾರೆ ಅಂತ ಅವ್ರಿಗೆ ಗುರುತಿದ್ರೆ ಮತ್ತೆ ಕೊಡಬೇಕು, ಅಥವಾ ಅವರೇ ಹೋಗಿ ಹಿಡಿದು ಬಿಡಬೇಕಲ್ಲ. ಯಾಕೆ ಹಿಡಿಬಾರ್ದು? ಅವರು ಅಷ್ಟು ಮಾಹಿತಿ ಇದ್ರೆ, ಅಷ್ಟು ಖಚಿತವಾದಂಥ ಮಾಹಿತಿ ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ಯಾವ ದೃಷ್ಟಿಯಿಂದ ಹೇಳಿದ್ರೆ ಗೊತ್ತಿಲ್ಲ.
ಸೊ ಹೇಳಿದ್ರೆ ಮತ್ತೆ ಆ ಥರ ಮಾಹಿತಿ ಇದ್ರೆ ಮತ್ತೆ ಅವರೇ ಮತ್ತೆ ಈ ದೇಶದ ಸಚಿವರಾಗಿ ನಡೀತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಆಗಿ ಈ ರೀತಿ ಮಾತಾಡಿದ್ರೆ ನಾವೇನು ಉತ್ತರ ಕೊಡೋಣ?